ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ಹಾರ್ಟ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ RPF ಸಂಬಂಧಪಟ್ಟಂತಹ ಗಣಿತ ವಿಷಯವನ್ನು ಹೇಳಲು ಬಂದಿದ್ದೇನೆ. RPFಗೆ ಮ್ಯಾಥ್ಸ್ 35 ಮಾರ್ಕ್ಸ್ ಇರ್ತೈತಿ. ನಾನು ನಿಮಗೆ ಪ್ರತಿಯೊಂದು ಮ್ಯಾಥ್ಸ್ ಸಿಲೆಬಸ್ ಎಲ್ಲ ಚಾಪ್ಟರ್ ವೈಸ್ ಹೇಳಬೇಕಂತ ಮಾಡೀನಿ. ಒಂದನೇ ಚಾಪ್ಟರ್ ಯಾವುದಪ್ಪ ಅಂದ್ರೆ ಸಂಖ್ಯೆಗಳು. ಸ್ನೇಹಿತರೆ, ಸಂಖ್ಯೆಗಳದಾಗ ಒಂದಿಷ್ಟು ಏನು ಬರ್ತಾವಪ್ಪ ಅಂದ್ರೆ ಸಬ್ ಟಾಪಿಕ್ಗಳು ಬರ್ತಾವೆ. ಒಂದನೇದು ಯಾವುದಪ್ಪ ಅಂದ್ರೆ ಸಂಖ್ಯಾ ಪ್ರಕಾರಗಳು. ಸೆಕೆಂಡ್ ಒನ್ ಯಾವುದಪ್ಪ ಅಂದ್ರೆ ಬಾಧ್ಯತೆಯ ನಿಯಮ. ಮೂರನೇದು ಯಾವುದಪ್ಪ ಅಂದ್ರೆ ಮುಖಬೆಲೆ ಮತ್ತು ಸ್ಥಾನ ಬೆಲೆ. ಫಸ್ಟಿಗೆ ನಾವು ಏನು ಮಾಡೋಣಪ್ಪ ಅಂದ್ರೆ ಸಂಖ್ಯಾ ಪ್ರಕಾರಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದನೇದು ಯಾವುದು? ಸಂಖ್ಯಾ ಪ್ರಕಾರಗಳು. ಈ ಸಂಖ್ಯೆಗಳಲ್ಲಿ ಒಂದಿಷ್ಟು ಪ್ರಕಾರಗಳು ಬರ್ತಾವೆ. ಒಂದನೇ ಸಂಖ್ಯೆ ಯಾವುದಪ್ಪ ಅಂದ್ರೆ ಒಂದನೇ ಪ್ರಕಾರ ಯಾವುದಪ್ಪ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಫಸ್ಟ್ ಒನ್ ಯಾವ್ದು? ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಏನಂತಾರಪ್ಪ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಂತಾರೆ. ನೋಡ್ರಿ, ಒಂದೇದು ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂದ್ರೆ ಎಣಿಕೆಯು ಎಲ್ಲಿಂದ ಪ್ರಾರಂಭವಾಗುತ್ತದೆಯೋ ಅಂತಹ ಸಂಖ್ಯೆಗಳಿಗೆ ಏನಪ್ಪಾ ಅಂತಾರೆ? ಸ್ವಾಭಾವಿಕ ಸಂಖ್ಯೆಗಳು ಅಂತಾರೆ. ಏನಂತಾರು? ಎಣಿಕೆಯು ಎಲ್ಲಿಂದ ಪ್ರಾರಂಭವಾಗುತ್ತದೆಯೋ ಅಂತಹ ಸಂಖ್ಯೆಗಳಿಗೆ ಏನಂತಾರಪ್ಪ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಂತಾರು. ಸ್ವಾಭಾವಿಕ ಸಂಖ್ಯೆಗಳನ್ನ n ದಿಂದ ಡಿನೋಟ್ ಮಾಡ್ತಾರೆ. ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಇಸ್ ಸ್ಟಾರ್ಟ್ಸ್ ಫ್ರಮ್ 1, 2, 3, 4 ಅಪ್ ಟು ಇನ್ಫಿನಿಟಿ. ಈ ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭ ಆಕೈತಿ. 1, 2, 3, 4 ಇಲ್ಲಿ ತಕ್ಕಪ್ಪ ಅಂದ್ರೆ ಅಪರಿಮಿತವರೆಗೆ ಇವು ಏನು ಬರ್ತಾವ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವೆ. ಇನ್ನೊಂದು ಕ್ವಶನ್ ಇದರಿಂದ ಏನು ತಿಳ್ಕೊಬೋದಪ್ಪ ಅಂದ್ರೆ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಎರಡನೇ ಸಂಖ್ಯೆ ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್. ಪೂರ್ಣ ಸಂಖ್ಯೆಗಳು ಅಂದ್ರೆ ಏನಪ್ಪ ಅಂದ್ರೆ 0 ಸಹಿತ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿಗೆ ಏನಂತಾರಪ್ಪ ಅಂದ್ರೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆದಾಗ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಇರ್ತಾವ. ಬಟ್ ಇದು ಎದರಿಂದ ಸ್ಟಾರ್ಟ್ ಆಕೈತಪ್ಪ ಅಂದ್ರೆ 0ದಿಂದ ಸ್ಟಾರ್ಟ್ ಆಕೈತಿ. 0 ಸಹಿತ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿಗೆ ಏನಂತಾರಪ್ಪ ಅಂದ್ರೆ ಪೂರ್ಣ ಸಂಖ್ಯೆ ಎನ್ನುವರು. ಈ ಪೂರ್ಣ ಸಂಖ್ಯೆಗಳನ್ನ ಎದರಿಂದ ಡಿನೋಟ್ ಮಾಡ್ತಾರಪ್ಪ ಅಂದ್ರೆ W. ಹೋಲ್ ನಂಬರ್ಸ್ ಇಸ್ ಈಕ್ವಲ್ ಟು ಸೆಟ್ ಆಫ್ 0, 1, 2, 3, 4 ಅಪ್ ಟು ಇನ್ಫಿನಿಟಿ. ಇದ್ರೊಳಗೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದಪ್ಪ ಅಂದ್ರೆ ಇದ್ರೊಳಗೆ 0. ಇನ್ನೊಂದು ನೆಕ್ಸ್ಟ್ ಮೂರನೇದು ಯಾವುದಪ್ಪ ಅಂದ್ರೆ ಪೂರ್ಣಾಂಕಗಳು. ಪೂರ್ಣಾಂಕಗಳಿಗೆ ಏನಂತಾರಪ್ಪ ಅಂದ್ರೆ ಇಂಟೀಜರ್ಸ್. ಪೂರ್ಣಾಂಕಗಳು ಅಂದ್ರೆ ಏನಪ್ಪಾ ಅಂದ್ರೆ 0 ಸಹಿತ ಎಲ್ಲ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳಿಗೆ ಏನಂತಾರಪ್ಪ ಅಂದ್ರೆ ಪೂರ್ಣಾಂಕಗಳು ಅಂತಾರು. ಪೂರ್ಣಾಂಕಗಳು ಅಂದ್ರೆ ಏನಪ್ಪಾ ಅಂದ್ರೆ 0 ಸಹಿತ ಎಲ್ಲ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳಿಗೆ ಏನಂತಾರಪ್ಪ ಅಂದ್ರೆ ಪೂರ್ಣಾಂಕಗಳಂತಾರು. ಪೂರ್ಣಾಂಕಗಳನ್ನ I ಅಥವಾ Z ದಿಂದ ಏನು ಮಾಡ್ತಾರೋ ಡಿನೋಟ್ ಮಾಡ್ತಾರೋ. ದ ಸೆಟ್ ಆಫ್ ಇಂಟಿಜರ್ಸ್ ಇಸ್ ಈಕ್ವಲ್ ಟು 0, 1,
2 3 ಅಪ್ ಟು ಇನ್ಫಿನಿಟಿ. ಈ ಕಡೆ ಯಾವ್ದು ಬರುತ್ತಪ್ಪ ಅಂದ್ರೆ -1 -2 -3 ಅಪ್ ಟು ಇನ್ಫಿನಿಟಿ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಪೂರ್ಣಾಂಕಗಳು ಅಂತಾರು. ಈ ಪೂರ್ಣಾಂಕದಾಗ ಇನ್ನೊಂದು ಕ್ವಶನ್ ತಿಳ್ಕೊಬೋದು ನಾವು, ಒಂದೊಂದ್ಸಲ ಕೇಳಿರ್ತಾರೆ ಇದನ್ನು. ಯಾವುದಪ್ಪ ಅಂದ್ರೆ ಧನಾತ್ಮಕವೂ ಅಲ್ಲದ ಋಣಾತ್ಮಕವಲ್ಲದ ಸಂಖ್ಯೆ ಯಾವುದು? ಯಾವುದು ಧನಾತ್ಮಕವೂ ಅಲ್ಲ ಋಣಾತ್ಮಕವೂ ಅಲ್ಲ ಅಂಥ ಸಂಖ್ಯೆ ಯಾವುದಪ್ಪ ಅಂದ್ರೆ 0. ಈ 0ಕ್ಕೆ ಯಾವುದು ಸಿಗ್ನೇಚರ್ ಸಿಂಬಾಲ್ ಇರಂಗಿಲ್ಲ. ಇದು ಪಾಸಿಟಿವ್ ಇರಂಗಿಲ್ಲ, ನೆಗೆಟಿವ್ ಇರಂಗಿಲ್ಲ. ಅಂದ್ರೆ ಇದರಿಂದ ಏನು ತಿಳ್ಕೊಬೋದು ನಾವು? ಧನಾತ್ಮಕವೂ ಅಲ್ಲದ ಮತ್ತು ಋಣಾತ್ಮಕವೂ ಅಲ್ಲದ ಸಂಖ್ಯೆ ಯಾವುದಪ್ಪ ಅಂದ್ರೆ ಅಲ್ಲದ ಸಂಖ್ಯೆ 0. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಸಮ ಸಂಖ್ಯೆಗಳು. ನೆಕ್ಸ್ಟ್ ಬರೋದು ಯಾವ್ದು? ಸಮ ಸಂಖ್ಯೆಗಳು. ಸಮ ಸಂಖ್ಯೆ ಅಂದ್ರೆ ಈವನ್ ನಂಬರ್ಸ್. ಸ್ನೇಹಿತರೆ, ಸಮಸಂಖ್ಯೆ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಒಂದು ಸಂಖ್ಯೆಯು 2ರಿಂದ ಸಂಪೂರ್ಣವಾಗಿ ಅಥವಾ ಪರಿಪೂರ್ಣವಾಗಿ ಭಾಗವಾಗುತ್ತದೆಯೋ ಅಂತ ಸಂಖ್ಯೆಗೆ ಏನಂತಾರಪ್ಪ ಅಂದ್ರೆ ಸಮಸಂಖ್ಯೆಗಳು ಅಂತಾರು. ಯಾವ ಒಂದು ಸಂಖ್ಯೆ ಏನಮ್ಮ ಆಗಬೇಕು ಅಂದ್ರೆ ಯಾವ ಸಂಖ್ಯೆಯು 2ರಿಂದ ಪರಿಪೂರ್ಣವಾಗಿ ಅಂದ್ರೆ ಪರಿಪೂರ್ಣವಾಗಿ ಭಾಗವಾಗುತ್ತದೆಯೋ ಆ ಸಂಖ್ಯೆಗಳಿಗೆ ಏನಂತಾರೆ? ಅಂತಹ ಸಂಖ್ಯೆಗಳಿಗೆ ಸಮಸಂಖ್ಯೆ ಎನ್ನುವರು. ಸಮಸಂಖ್ಯೆಗಳು ಯಾವಪ್ಪ ಅಂದ್ರೆ 2 4 6 8 10 ಅಪ್ ಟು ಇನ್ಫಿನಿಟಿ. ನೆಕ್ಸ್ಟ್ ಸಮಸಂಖ್ಯೆ ಆದ್ಮೇಲೆ ಯಾವ್ದು ಬರ್ತೈತಪ್ಪ ಅಂದ್ರೆ ನೆಕ್ಸ್ಟ್ ಬೆಸ ಸಂಖ್ಯೆಗಳು. ಯಾವುದು? ಬೆಸ ಸಂಖ್ಯೆಗಳು. ಇದಕ್ಕೇನಂತಾರಪ್ಪ ಅಂದ್ರೆ ಆಡ್ ನಂಬರ್ಸ್. ಈ ಆಡ್ ನಂಬರ್ಸ್ ಅಂದ್ರೆ ಏನಪ್ಪ ಅಂದ್ರೆ ಯಾವ ಒಂದು ಸಂಖ್ಯೆಯು 2ರಿಂದ ಪರಿಪೂರ್ಣವಾಗಿ ಭಾಗ ಹೋಗುವುದಿಲ್ಲವೋ ಅಂತ ಸಂಖ್ಯೆಗಳಿಗೆ ಏನಂತಾರಪ್ಪ ಅಂದ್ರೆ ಆಡ್ ನಂಬರ್ಸ್ ಅಂತಾರು. ಯಾವ ಸಂಖ್ಯೆಯು 2ರಿಂದ ಸಂಪೂರ್ಣವಾಗಿ ಭಾಗವಾಗುವುದಿಲ್ಲವೋ ಅವುಗಳಿಗೆ ಏನಂತಾರಪ್ಪ ಅಂದ್ರೆ ಬೆಸ ಸಂಖ್ಯೆ ಅನ್ನುವರು. ಬೆಸ ಸಂಖ್ಯೆ ಎಲ್ಲಿಂದ ಚಾಲು ಆಕೈತಪ್ಪ ಅಂದ್ರೆ 1 3 5 7 9 11 ಅಪ್ ಟು ಇನ್ಫಿನಿಟಿ. ಅತಿ ಚಿಕ್ಕ ಬೆಸ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಯಾವ್ದಪ್ಪ ಅಂದ್ರೆ 1. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಬೆಸ ಸಂಖ್ಯೆ ಆದ್ಮ್ಯಾಗ ಭಾಗಲಬ್ಧ ಸಂಖ್ಯೆಗಳು. ನೆಕ್ಸ್ಟ್ ಯಾವ್ದು? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನ್ರಿ? ರ್ಯಾಷನಲ್ ನಂಬರ್ಸ್. ಈ ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನಪ್ಪ ಅಂದ್ರೆ ಯಾವ ಒಂದು ಸಂಖ್ಯೆಯು ಆ ಫಾರ್ಮ್ದಾಗ ಇರ್ಬೇಕಪ್ಪ ಅಂದ್ರೆ P/Q ರೂಪದಾಗಿರ್ಬೇಕು. ಯಾವ ಒಂದು ಸಂಖ್ಯೆ P/Q ರೂಪದಾಗಿರ್ತೈತಿ. P ಆ್ಯಂಡ್ Q ಬೋತ್ ಆರ್ ಬಿಲಾಂಗ್ಸ್ ಟು ಇಂಟೀಜರ್ಸ್. ಈ P ಮತ್ತು Q ಎರಡು ಏನಿರಬೇಕು? ಪೂರ್ಣಾಂಕಗಳಾಗಿರಬೇಕು. Q ಈಸ್ ನಾಟ್ ಈಕ್ವಲ್ ಟು 0 ಮತ್ತು Q ಏನಾಗಿರಬಾರ್ದು ಅಂದ್ರೆ 0 ಆಗಿರಬಾರ್ದು. ಅಂತಹ ಸಂಖ್ಯೆಗಳಿಗೆ ಏನಂತಾರೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತಾರು. ಯಾವ ಒಂದು ಸಂಖ್ಯೆಯು P/Q ರೂಪದಾಗಿರ್ತೈತಿ, P ಆ್ಯಂಡ್ Q ಏನಾಗಬೇಕು? ಪೂರ್ಣಾಂಕಗಳಾಗಿರಬೇಕು. Q ಈಸ್ ನಾಟ್ ಈಕ್ವಲ್ ಟು 0 ಅಂಥ ಸಂಖ್ಯೆಗಳು ಯಾವ? ಭಾಗಲಬ್ಧ ಸಂಖ್ಯೆಗಳು. ಈ ಎಕ್ಸಾಂಪಲ್ ನೋಡ್ರಿ, ರ್ಯಾಷನಲ್ ನಂಬರ್ಸ್ ಅಂದ್ರೆ 1/2 ಅಂದ್ರೆ P/Q ರೂಪದಾಗ ಐತಿ. 2/4 6/8 ಮೈನಸ್ ತೊಗೋಬೋದು ರೀ. -2/5 -4/9 ಮತ್ತು 2. ಇದು 2 ರ್ಯಾಷನಲ್ ನಂಬರ್ ಹೌದು ಅಲ್ರಿ? ಈ ನೋಡ, ಈ 2 ಕೆಳಗೆ ಏನು ಇರ್ಲಿಕ್ಕೆ ಅಂದ್ರೆ ಏನಿರುತ್ತಪ್ಪ ಅಂದ್ರೆ 1 ಇರ್ತೈತಿ. 3 ಕೆಳಗೆ ಏನಿರ್ತೈತಿ? 1 ಇರ್ತೈತಿ. ಇವೆಲ್ಲ ಏನು? ಭಾಗಲಬ್ಧ ಸಂಖ್ಯೆಗಳು. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು. ನೆಕ್ಸ್ಟ್ ಯಾವುದು? ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಈ ರ್ಯಾಷನಲ್ ನಂಬರ್ಸ್. ಈ ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ
ಯಾವ ಒಂದು ಸಂಖ್ಯೆ ಪಿ ಬೈ ಕ್ಯೂ ರೂಪದಾಗ ಇರಂಗಿಲ್ಲ ಮತ್ತು ಕೊಟ್ಟಂಥ ಸಂಖ್ಯೆ ಏನಾಗಲ್ಲ ಪರಿಪೂರ್ಣವಾಗಿ ಭಾಗ ಹೋಗಿರಂಗಿಲ್ಲ, ಅಂದ್ರೆ ಸಂಪೂರ್ಣವಾಗಿ ಭಾಗ ಹೋಗಂಗಿಲ್ಲ. ಅಂಥ ಸಂಖ್ಯೆಗಳು ಅಂತಾರೆ ಅಭಾಗಲಬ್ಧ ಸಂಖ್ಯೆಗಳು ಅಂತಾರೆ. ಈಗ ನೋಡಿರಿ, ಸಪೋಸ್ √2, √3, √π ಮತ್ತು ಇನ್ನೊಂದು ಪೈ ವ್ಯಾಲ್ಯೂ ಏನು ರೀ, ಇದ್ರ ವ್ಯಾಲ್ಯೂ 22/7 ಅಪ್ರಾಕ್ಸಿಮೇಟ್ ಅಲ್ರಿ, ಇದು ಅಂದಾಜಾಗ ಬರ್ತೈತಿ. ಇದು ಏನು ಇರ್ಯಾಷನಲ್ ನಂಬರ್. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ವಾಸ್ತವ ಸಂಖ್ಯೆಗಳು. ನೆಕ್ಸ್ಟ್ ಯಾವುದು ವಾಸ್ತವ ಸಂಖ್ಯೆಗಳು ಅಂದ್ರೆ ರಿಯಲ್ ನಂಬರ್ಸ್. ಈ ರಿಯಲ್ ನಂಬರ್ಸ್ ಅಂದ್ರೆ ಏನಪ್ಪ ಅಂದ್ರೆ ಯಾವ ಒಂದು ಸಂಖ್ಯೆಯು ಈ ರಿಯಲ್ ನಂಬರ್ಸಾಗ ಏನಿರುತ್ತಪ್ಪ ಅಂದ್ರೆ ಎಲ್ಲ ಸಂಖ್ಯೆಗಳು ಇರ್ತಾವೆ ರೀ. ಎಲ್ಲ ಅಂದರೆ ಯಾವ ನ್ಯಾಚುರಲ್ ನಂಬರ್ಸ್ ಇರ್ತಾವೆ, ಹೋಲ್ ನಂಬರ್ಸ್ ಇರ್ತಾವೆ, ಇಂಟೀಜರ್ಸ್ ಇರ್ತಾವೆ, ರ್ಯಾಷನಲ್ ನಂಬರ್ಸ್ ಇರ್ತಾವೆ, ಇರ್ಯಾಷನಲ್ ನಂಬರ್ಸ್ ಇರ್ತಾವೆ. ಈ ಎಲ್ಲ ಸಂಖ್ಯೆಗಳು ಒಳಗೊಂಡದಂಥ ಸಂಖ್ಯೆ ಯಾವುದಪ್ಪ ಅಂದ್ರೆ ವಾಸ್ತವ ಸಂಖ್ಯೆಗಳು ರೀ. ನೆಕ್ಸ್ಟ್ ಬರೋದ್ಮೇಲೆ ಯಾವುದಪ್ಪ ಅಂದ್ರೆ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಇದು ಇಂಪಾರ್ಟೆಂಟ್ ರೀ. ಇದು ಯಾವುದು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವಪ್ಪ ಅಂದ್ರೆ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ಏನಪ್ಪ ಅಂದ್ರೆ ಯಾವ ಒಂದು ಸಂಖ್ಯೆಯು ಎರಡು ಅಪವರ್ತನಗಳು ಹೊಂದಿರಬೇಕು ರೀ. ಯಾವ ಒಂದು ಸಂಖ್ಯೆಯು ಇದೊಂದು ಸಂಖ್ಯೆ ಐತ್ರಿ, ಇದು ಯಾವುದೋ ಒಂದು ಸಂಖ್ಯೆ ಏನು ಮಾಡ್ತೀವಿ, ಇದು ಒಂದು ಮತ್ತು ಆ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗಬೇಕು. ಸಪೋಸ್ ನೋಡ್ರಿ, ಈಗ 2 ಐತ್ರಿ, ಈ 2 ಅನ್ನೋದು ಏನು ಮಾಡ್ಬೇಕು ಹೇಳು, ಒಂದು ಮತ್ತು ಆ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗಬೇಕು. ಅಂಥ ಸಂಖ್ಯೆಗಳಿಗೆ ಏನಂತಾರಪ್ಪ ಅಂದ್ರೆ ಪ್ರೈಮ್ ನಂಬರ್ಸ್ ಅಂತಾರೆ, ಅವಿಭಾಜ್ಯ ಸಂಖ್ಯೆಗಳು ಅಂತಾರೆ. ಯಾವ ಸಂಖ್ಯೆಯು ಒಂದು ಮತ್ತು ಕೊಟ್ಟಂಥ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆ ಏನಾಗಿರ್ಬೇಕು ರೀ, ಅಪವರ್ತನ ಹೊಂದಿರಬೇಕು ರೀ, ಅಪವರ್ತೆ ಹೊಂದಿರಬೇಕು ರೀ. ಅಂತಹ ಸಂಖ್ಯೆಗಳಿಗೆ ಏನಂತಾರಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತಾರೆ ರೀ. ಈಗ ನೋಡ್ರಿ, ಒಂದು ಅವಿಭಾಜ್ಯ ಸಂಖ್ಯೆ ಹೌದು ಅಲ್ರಿ, ಒಂದಕ್ಕೆ ಎಷ್ಟು ಅಪವರ್ತನಗಳು ಒಂದರಿಂದ ಅಷ್ಟೇ ಭಾಗ ಹೋಗೈತಿ, ಮತ್ತು ಇದರಿಂದ ಹೋಗಂಗಿಲ್ಲ ರೀ, ಇದು ಅವಿಭಾಜ್ಯ ಸಂಖ್ಯೆ ಅಲ್ರಿ. ನೆಕ್ಸ್ಟ್ 2 ನೋಡ್ರಿ, 2 ಇದರಿಂದ ಭಾಗ ಹೋಗೈತಿ, 1 ಮತ್ತು 2, 3 ಇದರಿಂದ ಹೋಗೈತಿ, 1 ಮತ್ತು 3, 4 ಇದರಿಂದ ಹೋಗೈತಿ, 1, 2, 4, 5 ಇದರಿಂದ ಹೋಗೈತಿ, 1, 5, 6 ಇದರಿಂದ ಹೋಗೈತಿ, 1, 2, 3, 6, 7 ಇದರಿಂದ ಹೋಗೈತಿ, 1, 7, 8 ಇದರಿಂದ ಹೋಗೈತಿ, 1, 2, 4, 8, 9 ಇದರಿಂದ ಹೋಗೈತಿ, 1, 3, 9, 10 ಇದರಿಂದ ಹೋಗೈತಿ, 1, 2, 5, 10. ನಮಗೇನು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ, ಒಂದು ಸಂಖ್ಯೆಯು ಕೊಟ್ಟಂಥ ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗಬೇಕು. ಅಂಥ ಸಂಖ್ಯೆಗೆ ಏನಂತಾರೆ ಅವಿಭಾಜ್ಯ ಸಂಖ್ಯೆ ಅಂತಾರೆ. ಈಗ ಅಂಥವು ಯಾವ್ಯಾವ್ದಾವ್ರಿ ಇದ್ರೋಕ, ಇದು ಒಂದಲ್ಲ 2 ರೀ, 2 ಇದರಿಂದ ಹೋಗೈತಿ, 1 ಮತ್ತು 2ರಿಂದ ಮಾತ್ರ ಹೋಗೈತಿ, 3, 1 ಮತ್ತು 3ರಿಂದ ಅಷ್ಟೇ ಹೋಗೈತಿ, 4 ಆಗಂಗಿಲ್ಲ ರೀ, 5, 1 ಮತ್ತು 5ರಿಂದ ಅಷ್ಟೇ ಹೋಗೈತಿ, 6 ಆಗೋದಿಲ್ಲ ರೀ, 7, 1 ಮತ್ತು 7ರಿಂದ ಅಷ್ಟೇ ಹೋಗೈತಿ, 8 ಆಗೋದಿಲ್ಲ ರೀ, 9 ಆಗೋದಿಲ್ಲ ರೀ, 10 ಆಗೋದಿಲ್ಲ ರೀ. ಈಗ ನೋಡ್ರಿ, 1ರಿಂದ 100 ಒಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವಪ್ಪ ಅಂದ್ರೆ ಟೋಟಲ್ 25 ಅದಾವ ರೀ. ಇವನು ಒಂದ್ಸಲ ನಾವು 1ರಿಂದ 100 ಒಳಗಿನ ಎಲ್ಲ 25 ಅವಿಭಾಜ್ಯ ಸಂಖ್ಯೆಗಳನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ನೆನಪಿಟ್ಕೋಬೇಕಾಗ್ತೈತಿ ರೀ. ಈಗ ನೋಡ್ರಿ, 1ರಿಂದ 100ರ ಹೊರಗಿನ ಅವಿಭಾಜ್ಯ ಸಂಖ್ಯೆಗಳು. 1ರಿಂದ 100 ಒಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಅದಾವಪ್ಪ ಅಂದ್ರೆ 25 ಅದಾವ ರೀ. ಯಾವ್ಯಾವ ಅಂದ್ರೆ 2, 3, 5, 7, 11. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ 13, 17, 19, 23, 29, 31, 37, 41, 43, 47, 53, 59, 61, 67, 71, 73, 79, 83, 89, 97. ಎಷ್ಟು ಅದು ರೀ ನೋಡಿರಿ, 1, 2, 3, 4, 5, 5, 10, 15, 20, 25. 1ರಿಂದ 100 ಒಳಗೆ ಟೋಟಲ್ ಎಷ್ಟು ಅದಾವ ರೀ, 25 ಅವಿಭಾಜ್ಯ ಸಂಖ್ಯೆಗಳದಾವೆ. ಇವ್ನು 25 ನಾವು ನೆನಪಿಟ್ಕೋಬೇಕಾಗ್ತೈತ್ರಿ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು ಇವಕ್ಕೆ ಏನಂತಾರಪ್ಪ ಅಂದ್ರೆ
ಕೋ ಪ್ರೈಮ್ ನಂಬರ್ಸ್. ಹಿಂಗಂದ್ರೆ ಏನಪ್ಪ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನಪ್ಪ ಅಂದ್ರೆ ಯಾವರ ಎರಡು ಸಂಖ್ಯೆ ತಗೋರಿ, ಆ ಎರಡು ಸಂಖ್ಯೆಗಳ ಮೊಸ ಏನಿರಬೇಕಪ್ಪ ಅಂದ್ರೆ ಒಂದಾಗಿರಬೇಕು. ಎರಡು ಸಂಖ್ಯೆಗಳ ಮೊಸ ಮಹತ್ತಮ ಸಾಮಾನ್ಯ ಅಪವರ್ತ ಏನಾಗಿರ್ಬೇಕು ರೀ, ಒಂದಾಗಿರ್ಬೇಕು. ಒಂದು ಆಗಿದ್ದರೆ ಅವಕ್ಕೇನಂತಾರು, ಅವುಗಳಿಗೆ ಸಹ ಅವಿಭಾಜ್ಯ ಸಂಖ್ಯೆ ಎನ್ನುವರು. ಸಹ ಅವಿಭಾಜ್ಯ ಸಂಖ್ಯೆ ಎನ್ನುವರು. ಎರಡು ಸಂಖ್ಯೆ ಅಂದ್ರೆ ರೀ, ಈಗ ಸಪೋಸ್ ನೋಡ್ರಿ 2 3 ತಗೋರಿ. 2 ಮತ್ತು 3 ಮೊಸ ಎಷ್ಟಾಕೈತಿ ರೀ, ಒಂದಕ್ಕೈತಿ. 3 5 ತಗೋರಿ, ಇದ್ರ ಮೊಸ ಎಷ್ಟಾಕೈತಿ ರೀ, ಒಂದಕ್ಕೈತಿ ರೀ. 6 7 ತಗೋರಿ, ಇದ್ರ ಮೊಸ ಎಷ್ಟಾಕೈತಿ, ಒಂದಕ್ಕೈತಿ. 4 5 ತಗೋರಿ, ಇದ್ರ ಮೊಸ ಏನಾಕೈತಿ ರೀ, ಒಂದಕ್ಕೈತಿ. ಯಾವ ಕೊಟ್ಟಂತ ಎರಡು ಸಂಖ್ಯೆ ಇರ್ತಲ್ಲ, ಎರಡು ಸಂಖ್ಯೆಗಳ ಮೊಸ ಏನಾಗಬೇಕು, ಒಂದಾಗಬೇಕು. ಅಂಥ ಸಂಖ್ಯೆಗಳು ಏನಂತಾರಪ್ಪ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಂತಾರೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ ಯಾವುದು, ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಅವಳಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ರೀ ಟ್ವಿನ್ ಪ್ರೈಮ್ ನಂಬರ್ಸ್. ಏನು ರೀ, ಟ್ವಿನ್ ಪ್ರೈಮ್ ನಂಬರ್ಸ್. ಹಿಂಗಂದ್ರೆ ಏನಪ್ಪ ಅಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆ ಇರಬೇಕು ರೀ. ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ ಏನಾಗಿರ್ಬೇಕಪ್ಪ ಅಂದ್ರೆ 2 ಆಗಿರ್ಬೇಕು ರೀ. ಅವಕ್ಕೆ ಏನಂತಾರಪ್ಪ ಅಂದ್ರೆ ಅವಳಿ ಭಾಜ್ಯ ಸಂಖ್ಯೆಗಳು ಅಂತಾರೆ. ಈಗ ನೋಡ್ರಿ, 2 ಅವಿಭಾಜ್ಯ ಸಂಖ್ಯೆಗಳು ಇರ್ಬೇಕು ರೀ. 2 ಅವಿಭಾಜ್ಯ ಸಂಖ್ಯೆಗಳು ಇರಬೇಕು. 2 ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ ಏನಾಗಬೇಕು ರೀ, 2 ಆಗಿದ್ದರೆ ಅವೇನ್ರಿ ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಈಗ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ತಗೋರಿ. ಫಸ್ಟ್ ನೋಡ್ರಿ 1 ರಿಂದ 10 ತನಕ ತಗೋರಿಪ್ಪ. ಈಗ 2 3 5 7 ತಗೋರಿ, 11 13 15 17 19 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ತಗೋರಿ. ಇದ್ರೊಳಗೆ ಏನಿರ್ಬೇಕು ರೀ, 2 ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ ಏನಿರ್ಬೇಕಪ್ಪ ಅಂದ್ರೆ 2 ಆಗಿರ್ಬೇಕು. ಅಂಥವು ಯಾವ ಬರ್ತಾರೆ ಇದ್ರೊಳಗೆ ನೋಡ್ರಿ. ಈಗ 3 5 ತಗೋರಿ. 3 ಮತ್ತು 5ರ ವ್ಯತ್ಯಾಸ ಎಷ್ಟಾಕೈತಿ ರೀ, 2 ಆಕೈತಿ. 5 7 ತಗೋರಿ. 5 7 ವ್ಯತ್ಯಾಸ ಎಷ್ಟಾಕೈತಿ, 2 ಆಕೈತಿ. 11 13 ತಗೋರಿ. 11 13 ವ್ಯತ್ಯಾಸ ಎಷ್ಟಾಕೈತಿ, 2 ಆಕೈತಿ. 13 15 ತಗೋರಿ. 13 15 ವ್ಯತ್ಯಾಸ ಎಷ್ಟಾಕೈತಿ, 2 ಆಕೈತಿ. ಹಂಗೆ ಇವು ಕೊಟ್ಟಂಥ ಸಂಖ್ಯೆ ಮೊದಲು ಏನಿರಬೇಕು, ಅವಿಭಾಜ್ಯ ಸಂಖ್ಯೆದಲ್ಲಿ ನೋಡಬೇಕು. ಈ ಎರಡು ವ್ಯತ್ಯಾಸ ಏನಾಗಬೇಕು, 2 ಆಗಿರಬೇಕು. ಅಂದಾಗ ಸಂಖ್ಯೆಗಳು ಏನಂತಾರೆ, ಅವಳಿ ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಸಂಯುಕ್ತ ಸಂಖ್ಯೆಗಳು. ನೆಕ್ಸ್ಟ್ ಯಾವುದು, ಸಂಯುಕ್ತ ಸಂಖ್ಯೆಗಳು. ಈ ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಏನಪ್ಪ ಅಂದ್ರೆ ಕಾಂಪೋಸಿಟ್ ನಂಬರ್ಸ್ ಅಂತಾರೆ ಇವಕ್ಕೆ. ಸಂಯುಕ್ತ ಸಂಖ್ಯೆಗಳು ಇವಕ್ಕೆ ಏನಂತಾರಪ್ಪ ಅಂದ್ರೆ ಕಾಂಪೋಸಿಟ್ ನಂಬರ್ಸ್. ಹಿಂಗಂದ್ರೆ ಏನಪ್ಪ ಅಂದ್ರೆ ಯಾವ ಒಂದು ಸಂಖ್ಯೆಯು 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿರ್ತೈತಿಲ್ಲ ಅಂಥ ಸಂಖ್ಯೆಗೆ ಏನಂತಾರಪ್ಪ ಅಂದ್ರೆ ಸಂಯುಕ್ತ ಸಂಖ್ಯೆಗಳು ಅಂತಾರೆ. ಈಗ ನೋಡ್ರಿ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು, ಒಂದು ಸಂಖ್ಯೆಯು 1 ಮತ್ತು ಆ ಕೊಟ್ಟಂಥ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗಬೇಕು, 2 ಅಪವರ್ತನಗಳು ಹೊಂದಿರಬೇಕು, ಅದಕ್ಕೆ ಏನಂತಾರೆ ಅವಿಭಾಜ್ಯ ಸಂಖ್ಯೆ ಅಂತಾರೆ. ಬಟ್ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು, ಒಂದು ಸಂಖ್ಯೆಯು 2ಕ್ಕಿಂತ ಹೆಚ್ಚು ಏನು ಅಪವರ್ತನಗಳು ಹೊಂದಿರಬೇಕು ಅಂಥ ಸಂಖ್ಯೆಗೆ ಏನಂತಾರೆ ಕಾಂಪೋಸಿಟ್ ನಂಬರ್ಸ್ ಅಂತಾರೆ. ಈಗ ನೋಡ್ರಿ, ಯಾವ ಸಂಖ್ಯೆಯು ಏನು ಮಾಡ್ಬೇಕ್ರಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತದೆಯೋ ಅದಕ್ಕೇನಂತಾರಪ್ಪ ಅಂದ್ರೆ ಅವುಗಳಿಗೆ ಸಂಯುಕ್ತ ಸಂಖ್ಯೆಗಳು ಎನ್ನುವರು. ಸಂಯುಕ್ತ ಸಂಖ್ಯೆಗಳು ಎನ್ನುವರು. ಯಾವ್ಯಾವ ಬರ್ತಾವೆ ರೀ ಸಂಯುಕ್ತ ಸಂಖ್ಯೆಗಳು? ಈಗ ನೋಡಿರಿ, ಸಪೋಸ್ 4 ತಗೋರಿ. 4ರ ಅಪವರ್ತನಗಳು ಯಾವ ರೀ, 1ರಿಂದ ಹೋಗೈತಿ ರೀ, 2ರಿಂದ ಹೋಗೈತಿ, 4ರಿಂದ ಹೋಗೈತಿ. 2ಕ್ಕಿಂತ ಹೆಚ್ಚದು ನೆಕ್ಸ್ಟ್ ತಗೋರಿ. 6 ತಗೋರಿ. 1ರಿಂದ ಹೋಗೈತಿ, 2ರಿಂದ ಹೋಗೈತಿ, 3ರಿಂದ ಹೋಗೈತಿ, 6ರಿಂದ ಹೋಗೈತಿ. 8 ತಗೋರಿ. 1ರಿಂದ ಹೋಗೈತಿ, 2ರಿಂದ ಹೋಗೈತಿ, 4ರಿಂದ ಹೋಗೈತಿ, 8ರಿಂದ ಹೋಗೈತಿ. 10 ತಗೋರಿ. 1ರಿಂದ ಹೋಗೈತಿ, 2ರಿಂದ ಹೋಗೈತಿ, 5ರಿಂದ ಹೋಗೈತಿ, 10ರಿಂದ ಹೋಗೈತಿ. ಹಂಗೆ ಒಂದು ಸಂಖ್ಯೆಯು 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿರೋ ಅಂಥ ಸಂಖ್ಯೆಗೆ ಏನಂತಾರಪ್ಪ ಅಂದ್ರೆ ಸಂಯುಕ್ತ ಸಂಖ್ಯೆಗಳು ಎನ್ನುವರು. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಬಾಧ್ಯತೆಯ ನಿಯಮ. ನೆಕ್ಸ್ಟ್ ಯಾವುದು, ಬಾಧ್ಯತೆಯ ನಿಯಮ.
ಬಾಧ್ಯತೆಯ ನಿಯಮಗಳು. ಬಾಧ್ಯತೆಯ ನಿಯಮ ಅಂದ್ರೆ ಏನಪ್ಪ ಅಂದ್ರೆ ಒಂದು ಸಂಖ್ಯೆಯು ಅವು ಯಾವ್ಯಾವ್ದರಿಂದ ಭಾಗ ಹೋಗೈತಿಲ್ಲ ಅದು ಹೆಂಗೆ ಹೋಗೈತಿ ಅಂತ ಕಂಡು ಹಿಡಿದ್ರಿ. ಈಗ ನೋಡ್ರಿ ಒಂದೇದು ಯಾವುದಪ್ಪ ಅಂದ್ರೆ ಎರಡರ ನಿಯಮ. ಒಂದೇದು ಯಾವುದು? ಎರಡರ ನಿಯಮ. ಈಗ ನೋಡ್ರಿ ಒಂದು ಸಂಖ್ಯೆ ಐತ್ರಿ, ಒಂದು ಸಂಖ್ಯೆ ಎರಡರಿಂದ ಭಾಗ ಹೋಗೈತೆ ಅನ್ನೋಕೆ ಹೆಂಗೆ ಗೊತ್ತಾಗೈತಿ ನಿಮ್ಗೆ? ಸಪೋಸ್ ನೋಡ್ರಿ ಇದೊಂದು ಸಂಖ್ಯೆ ಐತಪ್ಪ, ಈಗ 480. ಈ ಸಂಖ್ಯೆ ಎರಡರಿಂದ ಭಾಗ ಹೋಗೈತೆ ಅನ್ನೋಕೆ ಹೆಂಗೆ ಕಂಡು ಹಿಡಿಬೇಕಪ್ಪ ಅಂದ್ರೆ ಯಾವ ಸಂಖ್ಯೆಯು ಒಂದು ಸಂಖ್ಯೆ ಬಿಡಿಸ್ತಾನದಾಗ ಒಂದು ಸಂಖ್ಯೆಯು ಬಿಡಿಸ್ಥಾನದಲ್ಲಿ 0, 2, 4, 6, 8 ಸಮಸಂಖ್ಯೆಗಳನ್ನು ಹೊಂದಿದ್ದರೆ ಅದು ಎರಡರಿಂದ ಭಾಗವಾಗುತ್ತದೆ. ಎರಡರ ಬಾಧ್ಯತೆಯ ನಿಯಮ ಅಂದ್ರೆ ಏನಪ್ಪ ಅಂದ್ರೆ ಯಾವ ಒಂದು ಸಂಖ್ಯೆ ಬಿಡಿಸ್ಥಾನದಾಗ 0, 2, 4, 6, 8 ಅಥವಾ ಸಮಸಂಖ್ಯೆ ಇದ್ರೆ ಆ ಸಂಖ್ಯೆನ ಕಟ್ಪ ಎರಡರಿಂದ ಭಾಗ ಹೋಗೈತಿ. ಎಕ್ಸಾಂಪಲ್ ನೋಡ್ರಿ 485 ಇದು ಎರಡರಿಂದ ಭಾಗ ಹೋಗೈತಿಲ್ರಿ? ಹೋಗೈತ್ರಿ. ಯಾಕೆ? ಬಿಡಿಸ್ಥಾನದಾಗ ಏನೈತಿ? 0 ಐತಿ. 14 ಐತ್ರಿ, ಇದು ಎರಡರಿಂದ ಹೋಗೈತಿಲ್ಲ? ಯಾಕೆ? ಬಿಡಿಸ್ಥಾನದಾಗ ಏನೈತಿ? 4 ಐತಿ, ಸಮಸಂಖ್ಯೆ ಐತಿ. 180 ತಗೋರಿ, ಹೋಗೈತಿ. ಯಾಕಂದ್ರೆ ಬಿಡಿಸ್ಥಾನದಾಗ 0 ಐತ್ರಿ. ಇದು ನೋಡ್ರಿ ಈ ಸಂಖ್ಯೆ ಎಷ್ಟು ಬೇಕಾಟಿರಲಿ ಇದನ್ನೆಲ್ಲ ಬಿಡ್ರಿ, ಏನು ನೋಡಿರ್ಬೇಕು? ಬರೀ ಬಿಡಿಸ್ಥಾನ ನೋಡಬೇಕು. ಬಿಡಿಸ್ಥಾನದಾಗ ಏನೈತಿ? ಸಮಸಂಖ್ಯೆ ಇದ್ರೆ ಆ ಸಂಖ್ಯೆ ಏನು ಮಾಡಪ್ಪ ಅಂದ್ರೆ ಎರಡರಿಂದ ಭಾಗ ಹೋಗೈತಿ. ಇದು ಯಾವ್ದಾದ್ರಿ? ಎರಡರ ನಿಯಮ ಆತ. ಇನ್ನು ಬರ್ರಿ ನೆಕ್ಸ್ಟ್ ಯಾವ್ದ? ಮೂರರ ನಿಯಮ. ಈಗ ನೋಡ್ರಿ ಒಂದು ಸಂಖ್ಯೆ 3ರಿಂದ ಭಾಗ ಹೋಗೈತೆ ಅನ್ನೋಕೆ ಹೆಂಗೆ ಕಂಡು ಹಿಡಿತೀರಿ? ಈಗ ಸಪೋಸ್ ನೋಡ್ರಿಪ್ಪ ಇದೊಂದು ಸಂಖ್ಯೆ ಐತ್ರಿ. ಈಗ ಯಾವುದು? 3. ಈಗ 3 ಐತ್ರಿ, ಇದು 3ರಿಂದ ಭಾಗ ಹೋಗೈತಿಲ್ಲ? ಹೋಗೈತ್ರಿ. ಯಾಕೆ? 3 ಒಂದಲೇ 3. ನೆಕ್ಸ್ಟ್ 9 ತಗೋರಿ, 9 3ರಿಂದ ಹೋಗೈತಿಲ್ಲ? ಯಾಕೆ? 3 3 9. 12 ತಗೋರಿ, 3 4 12. ಇವು ಸಣ್ಣ ಸಂಖ್ಯೆ ಗೊತ್ತಾಗೈತಿ. ಸಪೋಸ್ ಅದನ್ನ ಈಗ ತಗೋರಿ, ಇದನ್ನ ಈ ಸಂಖ್ಯೆ ತಗೋರಿ. ಈ ಸಂಖ್ಯೆ 3ರಿಂದ ಭಾಗ ಹೋಗೈತಿಲ್ಲೋ? ಇದು ದೊಡ್ಡದಾಗೈತಿ, ಲೆಕ್ಕ ಮಾಡ್ಕೊತಕೊಂಡ್ರೆ ಲೇಟ್ ಆಕೈತಿ ರೀ. ಅವಾಗ ಏನು ಮಾಡೋದಪ್ಪ ಅಂದ್ರೆ ಒಂದು ಸಂಖ್ಯೆ 3ರಿಂದ ಭಾಗ ಹೋಗೈತಿ ಅಂತ ಕಂಡು ಹಿಡಿಯೋಕೆ ಕೊಟ್ಟಂಥ ಸಂಖ್ಯೆಗಳ 3 ಬಾಧ್ಯತೆಯ ನಿಯಮ ಏನಪ್ಪ ಅಂದ್ರೆ ಕೊಟ್ಟಂತಹ ಸಂಖ್ಯೆಗಳ ಮೊತ್ತವು 3ರ ಗುಣಲಬ್ಧವಾಗಿದ್ದರೆ ಅದು 3ರಿಂದ ಭಾಗವಾಗುತ್ತದೆ. ಈಗ ನೋಡ್ರಿ ಇದನ್ನ ಕೂಡಿಸ್ರಿ. 3 ಕೊಟ್ಟಂಥ ಸಂಖ್ಯೆಗಳು ಏನು ಮಾಡೋದು? ಅಷ್ಟು ಸಂಖ್ಯೆಗಳ ಮೊತ್ತ 3 7 10 ರೀ. 10 3 13, 13 2 15, 15 3 18, 18 3 21. 21 ಏನಾತ್ರಿ? ಇದು 21 3ರಲ್ಲಿ ಹೋಗ್ತೈತಿಲ್ರಿ? ಎಷ್ಟಲೇ? 3 7 ಅಂದ್ರೆ 3ರಿಂದ ಭಾಗ ಹೋಗ್ತದೆ. ಇನ್ನೊಂದು ತಗೋರಿ ಸಂಖ್ಯೆ. ಇದು ನೋಡ್ರಿ ಇದು ಹೋಗೈತಿಲ್ಲ 3ರಿಂದ. ಇದನ್ನ ಹೆಂಗೆ ಕಂಡು ಹಿಡಿದ್ರಿ? ಕೊಟ್ಟಂಥ ಸಂಖ್ಯೆಗಳನ್ನ ಏನು ಮಾಡೋದು? ಕೂಡಿಸ್ಬೇಕ್ರಿ. 4 2 6, 6 3 9, 9 6 15, 15 3 18, 18 6 24, 24 3ರಿಂದ ಹೋಗೈತಿಲ್ರಿ? 3 1 3 8 24. ಇದು ಏನಾಕೈತಪ್ಪ ಅಂದ್ರೆ 3ರಿಂದ ಭಾಗ ಹೋಗೈತಿ. ಅಂದ್ರೆ 3ರ ಬಾಧ್ಯತೆಯ ನಿಯಮ ಕೊಟ್ಟಂಥ ಸಂಖ್ಯೆಗಳ ಮೊತ್ತವು 3ರ ಗುಣಲಬ್ಧವಾಗಿದ್ದರೆ ಅದು 3ರಿಂದ ಭಾಗವಾಗುತ್ತದೆ. ನೆಕ್ಸ್ಟ್ ಬರ್ರಿ ನೆಕ್ಸ್ಟ್ ಎಷ್ಟರ ನಿಯಮ? 4ರ ನಿಯಮ ರೀ. 4ರ ನಿಯಮ. ಒಂದು ಸಂಖ್ಯೆ 4ರಿಂದ ಭಾಗ ಹೋಗೈತೆ ಅನ್ನೋಕೆ ಹೆಂಗೆ ಕಂಡಿದ್ದಪ್ಪ ಅಂದ್ರೆ ಕೊಟ್ಟಂಥ ಸಂಖ್ಯೆಗಳ ಬಿಡಿ ಮತ್ತು ಹಸ್ತರ ಸ್ಥಾನದಲ್ಲಿ ಸಂಖ್ಯೆಯ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿ ಏನಿರಬೇಕು ಅಂದ್ರೆ 0 ಇದ್ದರೆ ಅಥವಾ ಕೊನೆಯ 2 ಸ್ಥಾನಗಳಲ್ಲಿ 4ರ ಗುಣಲಬ್ಧವಿದ್ದರೆ 4ರ ಭಾಗಲಬ್ಧವಿದ್ದರೆ ಅದೇನಾಕೈತಪ್ಪ ಅಂದ್ರೆ 4ರಿಂದ ಭಾಗವಾಗುತ್ತದೆ. ಈಗ ನೋಡ್ರಿ ಎಕ್ಸಾಂಪಲ್ ನೋಡ್ರಿ 40 ತಗೋರಿ. 40 4ರಿಂದ ಹೋಗೈತಿಲ್ರಿ? ಇದು ಹೋಗೈತ್ರಿ. ಯಾಕಂದ್ರೆ 4 1 4 10. ಈಗ 88 ತಗೋರಿ. ಇದು ಹೋಗೈತಿಲ್ಲ? 4 22. ಈಗಿನ ತಗೋರಿ
ಇದು ಸಂಖ್ಯೆ ಇದೆ, ದೊಡ್ಡ ಸಂಖ್ಯೆ ಇದ್ರಿ 4ರಿಂದ ಹೋಗೋದ್ಲೆ ಕಂಡುಹಿಡಿಯಕ್ಕೆ ಏನು ಮಾಡಬೇಕು ಅಂದ್ರೆ ಬಿಡಿ ಮತ್ತು 10ರ ಸ್ಥಾನದಾಗ ನೋಡಿದ್ರಿ, ಬಿಡಿ ಮತ್ತು 10ರ ಸ್ಥಾನದಾಗ ಏನೈತಿ 0 ಇದ್ರೆ ಅದು ಏನಾಕೈತಿ 4ರಿಂದ ಭಾಗ ಹೋಗ್ತೈತಿ. ಅಥವಾ ಬಿಡಿ ಅಥವಾ 10ರ ಸ್ಥಾನದಾಗ ಏನು ಇರಬೇಕು ಅಂದ್ರೆ 4ರ ಗುಣಲಬ್ಧ ಇರಬೇಕು, 4ರ ಭಾಗಲಬ್ಧ ಇರಬೇಕು. ಈಗ ನೋಡ್ರಿ ಇದು ನೋಡ್ರಿ ಬಿಡಿ ಮತ್ತು 10ರ ಸ್ಥಾನ ನೋಡ್ರಿ ಏನೈತಿ 24 ಐತಿ, 4 6 24 ಹೋಗೈತಿ, ಅಂದರೆ ಈ ಸಂಖ್ಯೆ ಏನು ಮಾಡುತ್ತೆ ಅಂದ್ರೆ 4ರಿಂದ ಭಾಗ ಹೋಗುತ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ ನಿಯಮಪ್ಪ ಅಂದ್ರೆ 5ರ ನಿಯಮ, 5ರ ಬಾಧ್ಯತೆಯ ನಿಯಮ. ಒಂದು ಸಂಖ್ಯೆ 5ರಿಂದ ಭಾಗ ಹೋಗೋದನ್ನ ಕಂಡುಹಿಡಿಯಕ್ಕೆ ಏನು ಮಾಡ್ಬೇಕ್ರಿ, ಬಿಡಿ ಸ್ಥಾನದಾಗ ಏನಿರಬೇಕು ಅಂದ್ರೆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ, 0 ಅಥವಾ 5 ಇದ್ದರೆ ಅದು 5ರಿಂದ ಭಾಗವಾಗುತ್ತದೆ. ಒಂದು ಸಂಖ್ಯೆ ಬಿಡಿ ಅಥವಾ 10ರ ಬಿಡಿ ಸ್ಥಾನದಾಗ ಏನಿರಬೇಕು 0 ಇರಬೇಕು ಅಥವಾ 5 ಇರಬೇಕು. ಅವಾಗ ಏನು ಮಾಡ್ತೀವಿ ಆ ಸಂಖ್ಯೆ 5ರಿಂದ ಭಾಗ ಹೋಗ್ತೈತ್ರಿ. ಎಕ್ಸಾಂಪಲ್ ನೋಡ್ರಿ 10, ಯಾಕಂದ್ರೆ ಬಿಡಿ ಸ್ಥಾನದಾಗ 0 ಐತಿ. 15 ಬಿಡಿ ಸ್ಥಾನದಾಗ 5 ಐತ್ರಿ. 20 ಬಿಡಿ ಸ್ಥಾನದಾಗ 0 ಐತಿ. 505 ಬಿಡಿ ಸ್ಥಾನದಾಗ 5 ಐತಿ. ಯಾವ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರುತ್ತೆ ಆ ಸಂಖ್ಯೆ ಏನು ಮಾಡುತ್ತಪ್ಪ ಅಂದ್ರೆ 5ರಿಂದ ಭಾಗ ಹೋಗುತ್ತದೆ. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಎಷ್ಟರ ನಿಯಮಪ್ಪ ಅಂದ್ರೆ 6ರ ನಿಯಮ. 6ರ ನಿಯಮ, ಒಂದು ಸಂಖ್ಯೆ 6ರಿಂದ ಭಾಗ ಹೋಗ್ತೈತೆ ಅಂದ್ರೆ ಅದನ್ನ ತಿಳ್ಕೊಳಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಯಾವ ಸಂಖ್ಯೆಯು 2 ಮತ್ತು 3ರಿಂದ ಭಾಗ ಹೋಗುತ್ತದೆಯೋ, ಯಾವ ಒಂದು ಸಂಖ್ಯೆ ಐತಲ್ಲ ರೀ ಅದೇನಾಗಬೇಕು 2ರಿಂದನೂ ಭಾಗ ಹೋಗಬೇಕು, 3ರಿಂದನೂ ಭಾಗ ಹೋಗಬೇಕು. ಯಾವ ಸಂಖ್ಯೆ 2 ಮತ್ತು 3ರಿಂದ ಭಾಗವಾಗುತ್ತದೆಯೋ ಅದು 6ರಿಂದ ಕೂಡ ಭಾಗವಾಗುತ್ತದೆ. ಈಗ ನೋಡ್ರಿ ಒಂದು ಸಂಖ್ಯೆ ತಗೋರಿ, ಯಾವ್ದು ತಗೋತೀರಿ 6 ತಗೋರಿಪ್ಪ. 6 ಇದು 6 2ರಿಂದ ಹೋಗ್ತೈತಿಲ್ಲ, 2 ಎಷ್ಟಲೆ 2 1 2 3 3ರಿಂದ ಹೋಗ್ತೈತಿಲ್ಲ 3 2 6ರಿಂದ ಹೋಗ್ತೈತಿಲ್ಲ 6 1 ಹಂಗ್ರಿ. ಇನ್ನೊಂದು ಸಂಖ್ಯೆ ತಗೋರಿ, ಇದು ಯಾವ ಸಂಖ್ಯೆ ಅಂದ್ರೆ 18 ತಗೋರಿಪ್ಪ. ಈ 18 6ರಿಂದ ಭಾಗ ಹೋಗೋದಿಲ್ಲ ನನಗೆ ಹೆಂಗೆ ಕಂಡು ಹಿಡಿದ, ಈ ಸಂಖ್ಯೆ ಫಸ್ಟ್ 2ರಿಂದ ಹೋಗೋದಿಲ್ಲ ನೋಡ್ಬೇಕ್ರಿ. 2ರಿಂದ ಹೋಗ್ತೈತಿ 2 ಎಷ್ಟಲೇ ರೀ 2 9 3ರಿಂದ ಹೋಗ್ತೈತಿ 3 ಎಷ್ಟಲೇ ರೀ 3 6 6ರಿಂದ ಹೋಗ್ತೈತಿ 6 ಎಷ್ಟಲೇ 6 3 ನೆಕ್ಸ್ಟ್ ತಗೋರಿ ಇನ್ನೊಂದು ತಗೋರಿ, ಯಾವ ತಗೋರಂದ್ರೆ 24 ತಗೋರಿ. ಇದು 24 6ರಿಂದ ಹೋಗೋದಿಲ್ಲ ನನಗೆ ಏನು ಮಾಡ್ಬೇಕು, ಮೊದಲು 2ರಿಂದ ನೋಡ್ಬೇಕು ರೀ. 2 ಎಷ್ಟಲೇ 2 12 24 3 ನೋಡ್ರಿ 3 8 24 6 ರೀ 6 4 24. ಯಾವ ಒಂದು ಸಂಖ್ಯೆಯು 2 ಮತ್ತು 3ರಿಂದ ಭಾಗವಾಗುತ್ತದೆಯೋ ಆ ಸಂಖ್ಯೆಯು 6ರಿಂದ ಕೂಡ ಭಾಗವಾಗುತ್ತದೆ. ಇದು ಎಷ್ಟರ ನಿಯಮ ರೀ 6ರ ನಿಯಮ ರೀ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ನೆಕ್ಸ್ಟ್ 8ರ ನಿಯಮ. ನೆಕ್ಸ್ಟ್ ಯಾವ್ದು ರೀ 8ರ ನಿಯಮ. ಒಂದು ಸಂಖ್ಯೆ ರೀ 8ರಿಂದ ಭಾಗ ಹೋಗೈತೆ ಅನ್ನೋಕೆ ಹೆಂಗೆ ಕಂಡು ಹಿಡಿದಪ್ಪ ಅಂದ್ರೆ, ಒಂದು ಸಂಖ್ಯೆ 8ರಿಂದ ಭಾಗ ಹೋಗೈತೆ ಅನ್ನೋಕೆ ಹೆಂಗೆ ಕಂಡು ಹಿಡಿದಪ್ಪ ಅಂದ್ರೆ ಸಂಖ್ಯೆಯ ಬಿಡಿ 10 ಮತ್ತು 100ರ ಸ್ಥಾನದಲ್ಲಿ, ಎದುರಾಗ್ರಿ 100ರ ಸ್ಥಾನದಲ್ಲಿ ಏನಿರಬೇಕು ಅಂದ್ರೆ 0 ಇದ್ದರೆ 0 ಅಥವಾ 8ರ ಭಾಗಲಬ್ಧ ಇದ್ದರೆ ಅದು 8ರಿಂದ ಭಾಗವಾಗುತ್ತದೆ. ಒಂದು ಸಂಖ್ಯೆ ಏನು ಮಾಡ್ಬೇಕ್ರಿ, ಬಿಡಿ 10 100 ಸ್ಥಾನ ಮಾಡ್ಬೇಕ್ರಿ. ಅದು 3 ಏನಾಗಬೇಕು, ಈಗ ನೋಡ್ರಿ 24 ನೋಡ್ರಿ 24 ಹೋಗತ್ರಿ 8ರಿಂದ 8 1 8 3 ಸಣ್ಣದಾತ್ರಿ. ಇದು ನೋಡ್ರಿ ಇದು ಹೋಗೈತಿ ಯಾಕೆ ಹೇಳ್ರಿ, ಬಿಡಿ 10 100 3 ಸ್ಥಾನದಾಗ ಏನೈತಿ 0 ಐತಿ, ಇದು ಹೋಗೈತ್ರಿ. ಇನ್ನೊಂದು ನೋಡ್ರಿ ಇದು ಹೋಗೈತಿಲ್ರಿ, ಬಿಡಿ 10 100 3 ಸ್ಥಾನ ನೋಡ್ರಿ ಇದು ಏನೈತ್ರಿ 824 ಐತ್ರಿ. 8 1 8 3 0 ರೀ 8 3 24 ಇದು 8ರಿಂದ ಹೋಗ್ತದೆ. ಅಂದರೆ ಬಿಡಿ 10 100 100 3 ಸ್ಥಾನದಾಗ ಏನಿರಬೇಕು 0 ಇರಬೇಕು ಅಥವಾ 8ರ ಅಪವಾದ ಭಾಗಲಬ್ಧ ಇದ್ರೆ ಅದು ಏನಾಕೈತಪ್ಪ ಅಂದ್ರೆ 8ರಿಂದ ಭಾಗ ಹೋಗ್ತೈತ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವುದಪ್ಪ ಅಂದ್ರೆ 9ರ ನಿಯಮ. 9ರ ಭಾಗಲಬ್ಧ ನಿಯಮ ಹೆಂಗೆ ಕಂಡು ಹಿಡಿದಪ್ಪ ಅಂದ್ರೆ 3ರದ ಮತ್ತು 9ರದ ಎರಡೂ ಸೇಮ್ ರೀ. ಹೆಂಗಪ್ಪ ಅಂದ್ರೆ ಕೊಟ್ಟಂಥ ಸಂಖ್ಯೆಯ ಅಂಕಿಗಳ ಮೊತ್ತ ಏನಿರ್ಬೇಕು ರೀ 9ರ ಭಾಗಲಬ್ಧ ಇದ್ದರೆ 9ರಿಂದ ಭಾಗಲಬ್ಧ ಇದ್ದರೆ ಅಥವಾ ಗುಣಲಬ್ಧ ಇದ್ದರೆ ಅದು ಏನಾಕೈತಪ್ಪ ಅಂದ್ರೆ ಅದು 9ರಿಂದ ಭಾಗವಾಗುತ್ತದೆ.
ಈ ಎಕ್ಸಾಂಪಲ್ ನೋಡಿರಿ, 9 1 9 ರೀ 27 ನೋಡಿರಿ, 2 7 9 ರೀ, 9 1 9 ಕೊಟ್ಟು ಇದೊಂದು ನೋಡಿರಿ 3 5 8 ಈ ಸಂಖ್ಯೆ ಹೊಕ್ಕತಿಲ್ಲ ರೀ. ಇದನ್ನ ಹೆಂಗೆ ಕಂಡಿಡಿದಪ್ಪ ಅಂದ್ರೆ ಕೂಡಿಸಿದ್ರಿ, ಅಂಕಿಗಳ ಕೂಡಿಸಿದ್ರಿ, 3 5 8 8 1 9 9 9 18 18 9 ಎಷ್ಟು ಆತ್ರಿ 27 27 ಎಷ್ಟಲೇ ರೀ 9 3 27. ಇನ್ನೊಂದು ನೋಡಿರಿ 8 5 13 ರೀ, 13 1 14 14 4 18 18 9 27 ರೀ, 9 3 ಅಂದ್ರೆ ಕೊಟ್ಟಂಥ ಸಂಖ್ಯೆನ ಹೋಗಬೇಕು. ಇದು ಅಂಕಿಗಳ ಮೊತ್ತ 9ರಿಂದ ಭಾಗ ಹೋಗಿತ್ತು ಅಂದ್ರೆ ಆ ಸಂಖ್ಯೆ ಏನಾಕೈತಪ್ಪ ಅಂದ್ರೆ 9ರಿಂದ ಭಾಗಲಬ್ಧ ಹೋಗ್ತೈತಿ, ಭಾಗವಾಗ್ತೈತಿ ರೀ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಅಲ್ಲ ಇನ್ನೊಂದು 10ರ ನಿಯಮ. ಒಂದು ಸಂಖ್ಯೆ ರೀ 10ರಿಂದ ಭಾಗ ಹೋಗೈತೆ ಅನ್ನೋಕೆ ಹೆಂಗೆ ಕಂಡುಹಿಡಿತಪ್ಪ ಅಂದ್ರೆ ಬಿಡಿ ಸ್ಥಾನದಾಗ ಏನಿರ್ಬೇಕು ರೀ 0 ಇರ್ಬೇಕು ರೀ. ಅಂದಾಗ ಸಂಖ್ಯೆ ಏನಾಕೈತಿ 10ರಿಂದ ಭಾಗ ಹೋಗ್ತೈತಿ ರೀ. ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಅದು 10ರಿಂದ ಭಾಗವಾಗುತ್ತದೆ, ಅದು 10ರಿಂದ ಭಾಗವಾಗುತ್ತದೆ. ಎಕ್ಸಾಂಪಲ್ ನೋಡಿರಿ 10 ರೀ, ಬಿಡಿ ಸ್ಥಾನ 0 ಐತಿ, 100 500 5000 1000 ಯಾವ ಸಂಖ್ಯೆ ಬಿಡಿ ಸ್ಥಾನದ 0 ಐತಲ್ರಿ ಅವೆಲ್ಲ ಸಂಖ್ಯೆ ಒಂದು 10ರಿಂದ ಭಾಗ ಹೋಗ್ತಾರೆ ರೀ. ನೆಕ್ಸ್ಟ್ ಪಾರ್ಟ್ ಯಾವುದಪ್ಪ ಅಂದ್ರೆ ಮುಖಬೆಲೆ ಮತ್ತು ಸ್ಥಾನಬೆಲೆ. ಮುಖಬೆಲೆ ಮತ್ತು ಸ್ಥಾನಬೆಲೆ. ಮುಖಬೆಲೆ ಅಂದ್ರೆ ರೀ ಫೇಸ್ ವ್ಯಾಲ್ಯೂ ಆ್ಯಂಡ್ ಸ್ಥಾನಬೆಲೆ ಅಂದ್ರೆ ಪ್ಲೇಸ್ ವ್ಯಾಲ್ಯೂ. ಇದ್ರೊಳಗೆ ಹೆಂಗೆ ಕೇಳ್ತಾರಪ್ಪ ಅಂದ್ರೆ ಒಂದು ಸಂಖ್ಯೆ ಕೊಡ್ತಾರೆ ರೀ. ಸಪೋಸ್ ನೋಡಿರಿ 75,346. ಈ ಸಂಖ್ಯೆದೊಳಗೆ 5ರ ಮುಖಬೆಲೆ ಎಷ್ಟು, 5ರ ಸ್ಥಾನಬೆಲೆ ಎಷ್ಟು. ನೋಡಿರಿ ಇನ್ನೊಂದು ಇದನ್ನ ಕರೆಕ್ಟಾಗಿ ತಿಳ್ಕೊರಿ. ಮುಖಬೆಲೆ ಅಂದ್ರೆ ಯಾವುದೋ ಒಂದು ಸಂಖ್ಯೆ ಕೊಡಲಿ, ಆ ಸಂಖ್ಯೆ ಯಾವ ಬೇಕಾದ ಸ್ಥಾನದಾಗಿರಲಿ, ಆ ಸಂಖ್ಯೆ ಯಾವ ಬೇಕಾ ಬಿಡಿ ಸ್ಥಾನದಾಗಿರಲಿ 10ರ ಸ್ಥಾನದಾಗಿರಲಿ ಯಾವ ಬೇಕಾದ ಸ್ಥಾನದಾಗಿರಲಿ, ಮುಖಬೆಲೆ ಅಂತ ಬಂದಾಗ ಆ ಯಾವ ಸಂಖ್ಯೆ ಕೇಳ್ತಾರಲ್ರಿ ಅದೇ ಬರ್ತೈತ್ರಿ. ಈಗ ನೋಡ್ರಿ 75,346 ಐತ್ರಿ. ಈ ಸಂಖ್ಯೆದಾಗ ಏನು ಕೇಳ್ರಿ 5ರ ಮುಖಬೆಲೆ ಕೇಳ್ಯಾರಿ. ಮುಖಬೆಲೆ ಅಂತ ಬಂದಾಗ ಫೇಸ್ ವ್ಯಾಲ್ಯೂ ಅಂದ್ರೆ ಮುಖ ರೀ, ಫೇಸ್ ವ್ಯಾಲ್ಯೂ ಅಂದ್ರೆ ಮುಖಬೆಲೆ. ಇದು ಯಾವ್ದು ಬೇಕಾದ ಸ್ಥಾನದಾಗಿಲ್ರಿ, ಇದು ಯಾವ ಸಂಖ್ಯೆ ಕೇಳ್ತಾರಲ್ರಿ ಅದ ಸಂಖ್ಯೆ ಬರ್ತೈತ್ರಿ. ಬಟ್ ಸ್ಥಾನಬೆಲೆದಾಗ ಹಂಗಲ್ರಿ. ಸ್ಥಾನಬೆಲೆ ಇದೆ ನೋಡ್ರಿ 5ರ ಸ್ಥಾನಬೆಲೆ. 5ರ ಸ್ಥಾನಬೆಲೆ ಅಂದ್ರೆ ಈ ಸಂಖ್ಯೆದಾಗ 5 ಯಾವ ಸ್ಥಾನದಾಗ ಐತಿ ನೋಡ್ಬೇಕ್ರಿ. 75,346 5 ಯಾವ ಸ್ಥಾನದಾಗ ಐತಿ, ಬಿಡಿ 10 100 1000 5 ಯಾವ ಸ್ಥಾನದಾಗ ಐತ್ರಿ 1000 ಸ್ಥಾನದಾಗ ಐತ್ರಿ. ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಆ ಸಂಖ್ಯೆ ಇಂಟು ಅದು ಯಾವ ಸ್ಥಾನದಾಗ ಐತಲ್ರಿ ಅದು ಇಂಟು ಮಾಡ್ಬೇಕ್ರಿ. ಯಾವ ಸ್ಥಾನದಾಗ ಐತ್ರಿ ಇದು ಬಿಡಿ 10 100 1000. 5ರ ಸ್ಥಾನಬೆಲೆ ಎಷ್ಟಪ್ಪ ಅಂದ್ರೆ 5,000 ರೀ. ಈಗ ನೆಕ್ಸ್ಟ್ ನೋಡ್ರಿ ಈ ಸಂಖ್ಯೆದಾಗ 3ರ ಮುಖಬೆಲೆ ಎಷ್ಟು. ಮುಖಬೆಲೆ ಅಂದ್ರೆ ಅದು ಯಾವ್ದು ಬೇಕಾದ ಸ್ಥಾನದಾಗಿರ್ರಿ ಅದ ಸಂಖ್ಯೆ ಬರ್ತೈತ್ರಿ. ಈಗ ಎಷ್ಟು ಆತ್ರಿ 3 ಆತ್ರಿ. ಬಟ್ ಅದ 3ರ ಸ್ಥಾನಬೆಲೆ ಅಂತ ಬಂದಾಗ ಬಿಡಿ 10 100 3 ಇಂಟು 3 ಯಾವ ಸ್ಥಾನದಾಗ ಐತ್ರಿ 100ರ ಸ್ಥಾನದಾಗ ಐತಿ. ಎಷ್ಟು ಆತ್ರಿ 300 ಆತ್ರಿ. ಈಗ ನೋಡ್ರಿ ಈ ಸಂಖ್ಯೆದಾಗ 4ರ ಮುಖಬೆಲೆ ಎಷ್ಟು 4 ರೀ. ಬಟ್ 4ರ ಸ್ಥಾನಬೆಲೆ ಅಂತ ಬಂದಾಗ ಬಿಡಿ 10 ಅಂದ್ರೆ 10ರ ಸ್ಥಾನದಾಗ ಐತ್ರಿ. ಎಷ್ಟು ಆತ್ರಿ 40 ಆತ್ರಿ. ಈ ಸಂಖ್ಯೆದಾಗ 7ರ ಮುಖಬೆಲೆ ಎಷ್ಟು 7 ರೀ. 7ರ ಸ್ಥಾನಬೆಲೆ ಅಂತ ಬಂದಾಗ ಎಷ್ಟು ಆಕೈತ್ರಿ ಬಿಡಿ 10 100 1000 10,000 ಎಷ್ಟಾತ್ರಿ. ಇದೇನಪ್ಪ ಅಂದ್ರೆ 7ರ ಸ್ಥಾನಬೆಲೆ ರೀ. ಇದಿಷ್ಟು ಟಾಪಿಕ್ಸ್ ಏನಪ್ಪ ಅಂದ್ರೆ ಈ ಚಾಪ್ಟರ್ ಮ್ಯಾಗ ಇರುವಂಥ ಟಾಪಿಕ್ಸ್ಗಳು ರೀ. ನೆಕ್ಸ್ಟ್ ಈ ಟಾಪಿಕ್ ಮ್ಯಾಗ ಒಂದು ಸ್ವಲ್ಪ ಏನು ಬರ್ತಂದ್ರೆ ಫಾರ್ಮುಲಾಸ್ ಬರ್ತಾವೆ ರೀ. ನೆಕ್ಸ್ಟ್ ಪಾರ್ಟ್ದಾಗ ಫಾರ್ಮುಲಾಸ್ ನೋಡೋಣ ರೀ. ಮತ್ತು ಈ ಚಾಪ್ಟರ್ ಮ್ಯಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ರೀ. ಎಲ್ಲರಿಗೂ ಧನ್ಯವಾದಗಳು ರೀ. ಇನ್ನೂ ಆತ್ಮೀಯ ಸ್ನೇಹಿತರೆ, ಇನ್ನೂ ನಮ್ಮ ವಿಡಿಯೋ ನೋಡೋಂಥ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ನಮ್ಮ ಚಾನಲ್ನ ಏನು ಮಾಡಿರಪ್ಪ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಇರೋಂಥ ಬೆಲ್ ಐಕನ್ ಒಂದ್ಸಲ ಟನ್ನತ್ ಬಡ್ಕೊಂಡು ಬರ್ರಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಅಪ್ಡೇಟ್ ಬರ್ತಾವೆ ರೀ. ಎಲ್ಲರಿಗೂ ಧನ್ಯವಾದಗಳು ರೀ.